ಈಗ ಯಾಕಂದ್ರೆ ಈಗ ನಾಗರಾಜ್ ಯಾದವ್ ಅವರು ಹೇಳ್ಯಾರ ಒಂದ ಕಾಸ್ಟಲ್ಲಿ ಇದ್ದಿದ್ದು ಗ್ರೂಪ್ಸ್ ಈಗ ಬೇರೆ ಬೇರೆ ಕಾಸ್ಟ್ ಮೇಲೆ ಸ್ಪ್ಲಿಟ್ ಮಾಡಿಬಿಟ್ಟವ್ರ ಅಂತ ಅದರಲ್ಲಿ. ಅದನ್ನೇ ಹೇಳಿದ್ರಲ್ಲ, ಸದನಲ್ಲಿ ಚರ್ಚೆ ಆಗ್ಬೇಕಾದ್ರೆ ಅದಕ್ಕೆ ಹೇಳಿದ್ರು, ಯಾರ್ದು ಆತಂಕ ಇದೆ, ಸಮಸ್ಯೆ ಇದೆ, ಚರ್ಚೆ ಬಹಿರಂಗವಾಗಿ ಆಗಬೇಕು, ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು. ಈಗ ಸದನ ಕರಿಬೇಕು, ಸ್ಪೆಷಲ್ ಅಧಿವೇಶನ ಕರಿಬೇಕಂತ ಡಿಮಾಂಡ್ ಇದೆ ನಮ್ಮದು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ. ಸೊ ಯಾರಿಗೆ ಆತಂಕ ಇದೆ, ಡೌಟ್ಸ್ ಇದೆ, ಅದು ಕ್ಲಿಯರ್ ಮಾಡಲಿಕ್ಕೆ ಅದಕ್ಕಿಂತ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದೂ ಇಲ್ಲ. ಸರ್, ಸಿಎಂ ಅವರು ಹೋಮ್ವರ್ಕ್ ಕೊಟ್ಟಿದ್ರು ಎಲ್ಲ ಸಚಿವರಿಗೆ, ಕೊಟ್ಟಿದ್ದಾರೆ, ನೋಡ್ತೀವಿ. ನಾಳೆ ಹೋದಾಗ ಬೆಂಗಳೂರಿಗೆ ನೋಡ್ತೀವಿ. 17 ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಡಿ.ಕೆ. ಶಿವಕುಮಾರ್ ಮನೆಯಲ್ಲಿ ಶಾಸಕರ ಸಭೆ ನೋಡಿ, ಆ ಸಮುದಾಯದ ಮುಖಂಡರು ಅವರು, ಅದೇ ಹೇಳಿದ ಒಕ್ಕಲಿಗ ನಾಯಕರ ಸಮುದಾಯದ ಮುಖಂಡರು ಅವರು. ಸುಮಾರು 35 ಜನ ಶಾಸಕರಿದ್ದಾರೆ. ಅವರು ಅವ್ರ ನೇತೃತ್ವದಲ್ಲಿ ಸಭೆ ಮಾಡ್ತಾರೆ. ನಾ ಹೇಳ್ತಾ ಅದಕ್ಕಿಂತ ಮುಂದೆ ಹೇಳ್ತಾ ಇದ್ದೀವಲ್ಲ, ಸದನಲ್ಲಿ ಚರ್ಚೆ ಆಗ್ಬೇಕಂತ. ಅದಕ್ಕಿಂತ ಚರ್ಚೆ ಯಾವ್ದು ಬೇಕು ನಿಮಗೆ? ಸದನ್ನಲ್ಲಿ ಒಂದು 3-4 ದಿವಸ ಸ್ಪೆಷಲ್ ಅದಕ್ಕೆ ಹೇಳಬೇಕು, ಬೇರೆ ಏನು ಸಬ್ಜೆಕ್ಟ್ ತೊಗೋಬಾರ್ದು. ಯಾರು ಏನು ಬೇಕು ಮಾತಾಡಲಿಕ್ಕೆ ಅವಕಾಶ ಇದೆ ಮಾತಾಡಲಿ, ತಪ್ಪಿದೆ ಅಂದರೆ ತಪ್ಪು ಹೇಳಿ, ಸರಿ ಇದ್ರೆ ಸರಿ ಹೇಳಿ. ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡ್ತಾರೆ. ಅದೆಲ್ಲಾನು ವಿಶ್ವಾಸ ತೆಗೆದುಕೊಂಡೇ ಅದು ಮಾಡಬೇಕಾದಂತ ಅನಿವಾರ್ಯತೆ ಸರ್ಕಾರದ ಮೇಲೆ ಇದೆ. ಅದನ್ನ ಹೇಳಿದಲ್ಲ, ಅದನ್ನು ಸೇರ್ಸಿಲ್ಲ. ಅದು ಪೆಟ್ರೋಲು ಅದನ್ನ ಸೇರ್ಸೆ ಮಾಡ್ರೆ ನಮ್ಮ ಕೆಲಸ ಆಗ್ತದೆ ಅಂತ ಅವ್ರೇನೇನು ಮಾಡ್ಯಾರಲ್ಲ ಕೇಂದ್ರ ಸರ್ಕಾರದವರು, ಅದನ್ನು ಸೇರಿಸಿದ್ರೆ ನಮ್ಗೆ ಈಜಿ ಆಗ್ತದೆ. ರಾಜ್ಯ ಸರ್ಕಾರಕ್ಕೆ ಬರುತ್ತೆ, ಅವರು ಹೌದು, ಅದು ಒಂದು ಮಾಡಿರ್ಬೋದ್ರೆ ಪೆಟ್ರೋಲ್ ಬೆಲೆ, ಡೀಸೆಲು, ಗ್ಯಾಸು, ಇನ್ನು ಬೇರೆ ಬೇರೆ ಅವ್ರ ಕಡೆನೂ ಇದಿರಲ್ಲ, ಅವರು ಮಾಡಿದ್ದಾರೆ. ಸೊ ಅವ್ರು ಮಾಡಿದ್ರೆ ನಮ್ಮ ಕಾಂಗ್ರೆಸ್ಸಿಂದ ಮಾಡೋದು ತಪ್ತೈತೆ, ಅದು ನಾವು ಸ್ಟ್ರೈಕ್ ಮಾಡೋದು ತಪ್ತೈತಿ. ಎರಡು ಕೂಡ ಮಿಕ್ಸ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಜನ ಆಕ್ರೋಶ ಆಂದೋಲನ ಕಾಂಗ್ರೆಸ್ನು ಮಾಡ್ತಾ ಇದೆ, ಜೆಡಿಎಸ್ನು ಮಾಡ್ತಾ ಇದೆ, ಬಿಜೆಪಿನೂ ಮಾಡ್ತಾ ಇದೆ. ಯಾರು ಆಕ್ರೋಶ ತೋರಿಸ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಜನತೆಗೆ. ಜನ ಏನು ಆಕ್ರೋಶ ಇಲ್ಲ, ನಾವೇ ಆಕ್ರೋಶ ಆಗಿದ್ದೀವಿ. ಸೊ ಒಂದು ವೇಳೆ ಸರಿ ಇದ್ರೆ ಮಾಡಲೇಬೇಕು, ಅನಿವಾರ್ಯತೆ ಮಾಡಬೇಕಾಗ್ತದೆ. ಮಾಡಲೇಬೇಕಾದ ಅನಿವಾರ್ಯತೆ ಮಾಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸು ಬಿಜೆಪಿ ಅನಾವಶ್ಯಕ ಮಾಡ್ರೆ ಅದಕ್ಕೆ ವಿರೋಧ ಆಗ್ಬೇಕನ್ನೋದು ನಮ್ಮ ವಾದ, ಅನಿಸಿಕೆ. ಉದ್ಘಾಟನೆ ಎಲ್ಲ ಈಗಾಗಲೇ ಪ್ರಾರಂಭ ಮಾಡ್ಲಿಕ್ಕೆ ಹೇಳಿದ್ವಿ, ಹಂತವಾಗಿ ಪ್ರಾರಂಭ ಮಾಡಿದ್ದಾರೆ. ಸೊ ಉದ್ಘಾಟನೆಗೆ ಯಾವಾಗ ಸಚಿವರು ಟೈಮ್ ಕೊಡ್ತಾರೆ ನೋಡೋಣ. ಈಗ ಹಂತವಾಗಿ ಮಾಡ್ಲಿಕ್ಕೆ ಹೇಳಿದ್ವಿ. ಈಗ ಜಗದೀಶ್ ಶೆಟ್ಟರ್ ಅವ್ರು ನೀನೊಂದು ಮಾತು ಆರೋಪ ಮಾಡಿದ್ದಾರೆ, ಮುಸ್ಲಿಮರು ಹೈಯೆಸ್ಟ್ ಇದ್ದಾರೆ ಅನ್ನುವಂಥ ತೋರಿಸ್ಲಿಕ್ಕೆ ಕಾಂಗ್ರೆಸ್ನವರು ಈ ರೀತಿ ಸರ್ವೆ ಮಾಡಿದ್ಲೇ ಒಂದು ರಿಪೋರ್ಟನ್ನು ಬಹಿರಂಗ ಮಾಡಿದ್ದಾರೆ ಅಂತ. ಈಗ ಅವರು ಸರ್ವೆ ಮಾಡ್ತಾರಲ್ಲ, ಈಗ 25ಕ್ಕೆ ಅವ್ರದ್ದು ಸ್ಟಾರ್ಟ್ ಆಯ್ತದೆ. ಈಗ ಅವ್ರದ್ದು ಒಂದು ಪ್ರಾರಂಭ ಆಗ್ತೈತೆ, ಅವ್ರು ನೋಡೋಲ್ಲ. ಅವಾಗ ಅವ್ರದ್ದು ಸಮಸ್ಯೆ ಅವ್ರು ಎಷ್ಟು ಕೊಡ್ತಾರೆ ಗೊತ್ತಾಯ್ತಲ್ಲ. ಅವ್ರದ್ದು ಒಂದು ಅಂಕಿಅಂಶ ಬರ್ತೈತಿ 25 ಎಂಡಕ್ಕೆ. ಸೊ ನೋಡೋಣ. ಜನರಲ್ ಸೆನ್ಸಸ್ ಇದೆ ಸರ್. ಹೌದು, ಅದೇ ಕಾಸ್ಟ್, ಅದು ಮೇಜರ್ ಕಾಸ್ಟ್, ಅದು ಪ್ಯೂರ್ಲಿ ಕಾಸ್ಟು. ನಮ್ಮದು ಅವರ ಆರ್ಥಿಕ ಸ್ಥಿತಿಗತಿ ಮಾಡಿದ್ವಿ, ಅದೇ ಪ್ಯೂರ್ಲಿ ಜನಗಣತಿ. ವರದಿ ಅಧಿಕೃತವಾಗಿ ಪ್ರಕಟ ಆದ ನಂತರ ರಾಜಕೀಯ ಮೇಲೆ ಏನಾದರೂ ಅದು ಪ್ರಭಾವ ಬೀರ್ತದ ಅಂತ? ಏನು ಬರೋಲ್ಲ, ಪ್ರಭಾವ ಏನು ಬರೋಲ್ಲ. ಅವ್ರ ಮೆಜಾರಿಟಿ ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದರೂ ಪರಿಣಾಮ ಬೀರ್ಬೋದಾ ಅಂತ? ಅಹಿಂದರೆ ಸ್ಟ್ರಾಂಗ್ ಆಗ್ಬೋದಾ? ನೋಡಿ, ನಮ್ಮ ರಾಜ್ಯದಲ್ಲಿ 1000 ಓಟ್ ಇದ್ದವ್ರು MLA ಆಗಿದ್ದಾರೆ. ಎಷ್ಟು? ಮತ್ತು ಆತಂಕ ಯಾಕೆ 70,000 50,000 ಇವರಿಗೆ? ಅದರಿಂದ ಏನು ರಾಜಕೀಯ ಬರೋಲ್ಲ. ಈಗ ನಮ್ಮ ವಿಶ್ವಾಸ ಹೋಯ್ತವ್ರು ಎಷ್ಟು ಓಟ್ ಇದೆ ಅವ್ರದ್ದು? 2,000. ಡಿ ಸುಧಾಕರ್ ಅವ್ರು ಎಷ್ಟು ಓಟ್ ಇದ್ದಾರೆ? ಅವ್ರದ್ದು 2,000 ಇಲ್ಲ. ಸೊ ರಾಜಕೀಯ ಇದಕ್ಕೆ ಹೋಲಿಕೆ ಮಾಡೋಕ್ಕಾಗಲ್ಲ. ನೋಡಿ, ಅದೇ ಹೇಳಿದಿಲ್ಲ, ಸದನಲ್ಲಿ ಚರ್ಚೆ ಮಾಡೋದಂದ್ರೆ ಅಲ್ಲಿ ಹೇಳಿ, ಅವ್ರಿಗೇನು ಆತಂಕ ಇದ್ರೆ ಹೇಳಿ, ಯಾರು ಬೇಡ ಅಂದ್ರು. ಈಗ ನಾವು ಒಂದು 4 ಗೋಡೆ ಕೂತು ಹೇಳೋದು ಸರಿ ಆಗೋಲ್ಲ, ಮಾಧ್ಯಮ ಒಂದು ಹೇಳೋದು ಸರಿ ಆಗೋಲ್ಲ. ಸೊ ಒಂದು 3-4 ದಿವಸ ಬಿಟ್ಟು ಒಂದು ವಾರ ಚರ್ಚೆ ಆಗಲಿ, ಯಾರ್ಯಾರಿಗೆ ಆತಂಕ ಇದೆ, ಸರಿ ಇಲ್ಲ ಅಂತ ವಾದ ಮಾಡಲಿ, ಮುಂದೆ ನೋಡೋಣ. ಸೇರಿಸ್ಲಿಕ್ಕೆ ಅವಕಾಶ ಇದೆಯಲ್ಲ. ಈಗ ನಿಮಗೆ ಇಂಥ ಸಮಾಜ ನಮ್ದಂದ್ರೆ ಸೇರಿಸ್ಲಿಕ್ಕೆ ಸರ್ಕಾರ ರೆಡಿ ಇದೆ. ಈಗ ರೈಟ್ನಲ್ಲೂ ಆಗಿದೆ. ಆದಿ ಕರ್ನಾಟಕ ಅವ್ರದ್ದು ಸಮಸ್ಯೆ ಇದೆ, ಅವ್ರದ್ದು ಸಮಸ್ಯೆ ಇದೆ, ಬೇರೆ ಬೇರೆ ಸಮಸ್ಯೆ ಇದೆ. ಅವರೆಲ್ಲ ಸೇರ್ಸಿದ್ರೆ ಸಮಸ್ಯೆಯಲ್ಲಿದೆ. ಈಗ ನಮ್ದೆಲ್ಲ ಇದಂದ್ರೆ ಯಾರ್ದು ಅಬ್ಜೆಕ್ಷನ್ ಇದ್ರೆ ಸೇರಿಸ್ತೀವಿ, ಸಮಸ್ಯೆ ಏನಿಲ್ಲ.
ಆದರೆ ಫಿಗರ್ ಎಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ಫಿಗರ್ ಇದೆ, ಯಾರಿಗಾರ ಆ ಕಡೆ ಈ ಕಡೆ ಬೇಕಾದ್ರೆ ಸರ್ಕಾರ ಮಾಡ್ಲಿಕ್ಕೆ ಅವಕಾಶ ಇದೆ, ಖಂಡಿತವಾಗಿ ಮಾಡ್ತಾರೆ. ನಿಪ್ಪಲ್ಲಿ ಒಳಗೆ ಇವತ್ತು ಕಾರ್ಯಕ್ರಮ ಇರ್ತಾರೆ, ಸರ್. ನಿಮ್ಮ ಚೂರು ಹೆಚ್ಚು. ಹಿಂದ್ಗಡೆ ಮತ್ತೆ ಹೇಳೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.